ಸಿದ್ದರಾಮಯ್ಯನವರ ಸ್ಥಾನಕ್ಕೆ ನಾನಾಗಲೇ ಹೋಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಾರೆ ಯತೀಂದ್ರ. ಇನ್ನು ರಾಜಕಾರಣದಲ್ಲಿ ಬಚ್ಚ. ಭಾರತ ಹಿಂದೂ ರಾಷ್ಟ್ರ ಆಗಲ್ಲ. ಹಿಂದೂ ಧರ್ಮದ ಬಗ್ಗೆ ಎಳ್ಕಾಳು ಅವ್ರಿಗೆ ಗೊತ್ತಿಲ್ಲ. ಈ ದೇಶ ನಿಂತಿರದೆ ಹಿಂದೂ ಧರ್ಮದಿಂದ. ಹಿಂದೂ ಸಂಸ್ಕೃತಿ ಇದ್ದರೆ ಪ್ರಪಂಚದಲ್ಲೂ ಕೂಡ ಇರುತ್ತು ಶಾಂತಿ ಸಿಗ್ತಾ ಇರೋದು. ಹಿಂದೂ ಧರ್ಮ ಟೀಕೆ ಮಾಡಿಬಿಟ್ರೆ ಬಹಳ ದೊಡ್ಡವನಾಗ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟೆ ಯತೀಂದ್ರ. ಅನಾದಿ ಕಾಲದಿಂದ ಈ ದೇಶ ಹಿಂದೂ ಧರ್ಮದಲ್ಲಿ ಇರೋಂಥ ದೇಶ. ಈ ಮೊಹಮ್ಮದ್ ಗಜ್ನಿ, ಗೋರಿ, ಈ ರೀತಿ ವ್ಯಕ್ತಿಗಳು, ಕೆಲವು ಕ್ರಿಶ್ಚಿಯನ್ ಮಿಷನರಿಗಳು ಈ ದೇಶಕ್ಕೆ ಬಂದು ಹಿಂದೂಗಳನ್ನು ಮತಾಂತರ ಮಾಡಿದ್ರು. ಹಿಂದೂಗಳ ಮತಾಂತರ ಆದ ತಕ್ಷಣ ಈ ದೇಶದ ಸಂಸ್ಕೃತಿಯಲ್ಲೂ ಹೋಗಿಲ್ಲ. ಈ ದೇಶದ ಸಂಸ್ಕೃತಿನೇ ಸರ್ವೇ ಜನ ಸುಖಿನೋ ಭವಂತು. ಈ ದೇಶದ ಉದ್ಗ್ರಂಥಗಳು ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಒಂದೊಂದು ಆ ಉದ್ಗ್ರಂಥದಲ್ಲಿ ಬರೋದಂಥ ಒಂದೊಂದು ಹೇಳಿಕೆನೂ ಕೂಡ ಇಡೀ ಧರ್ಮ, ಇಡೀ ಸಮಾಜ ಒಂದಾಗಬೇಕು ಅಂತ ಹೇಳಂಥ ಸಮಾಜ. ಹಿಂದೂ ಧರ್ಮದ ಬಗ್ಗೆ ಟೀಕೆ ಮಾಡಿ ಇದು ಹಿಂದೂ ರಾಷ್ಟ್ರ ಆಗಲ್ಲ ಹೇಳಿ. ನನ್ನ ಹಿಂದೂ ಧರ್ಮದ ಬಗ್ಗೆ ಗೌರವ ಇಲ್ಲ, ನಾನು ಹಿಂದೂ ದೇವರನ್ನು ಪೂಜೆ ಮಾಡಲ್ಲ, ಆ ಸಾಧು ಸಂತರು ಇದಾರಲ್ಲ ಅವ್ರ ಕಾಲಿಗೆ ಬೀಳಲ್ಲ ಹೇಳಿ ಯತೀಂದ್ರ. ಹಿಂದೂ ಧರ್ಮದ 0.1% ಅರ್ಥ ಆಗದೇ ಇರೋಂಥ ವ್ಯಕ್ತಿ ಸಿದ್ದರಾಮಯ್ಯನ ಮಟ್ಟಕ್ಕೆ ಹೋಗಕ್ಕೆ ಇಮ್ಮಿಡಿಯೇಟಾಗಿ ಹೋಗಬೇಕು ಅನ್ನೋಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಮತ್ತೆ ಹೇಳಿ ಹಾಗಾರೆ ಹಿಂದೂ ಧರ್ಮದ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಹೇಳ್ಬಿಡ್ಲಿ. ಈ ದೇಶ ಯಾರೇ ಹೇಳಲಿ ಯಾರೇ ಬಿಡಲಿ ಇದು ಹಿಂದೂ ರಾಷ್ಟ್ರನೇ ಆಗೋದು. ಇಲ್ಲ ಮುಸಲ್ಮಾನ್ ರಾಷ್ಟ್ರ ಮಾಡಕ್ಕೆ ಕೊಟ್ಟು ಅಂತ ಹೇಳಿ ಯತೀಂದ್ರ. ಹಿಂದೂ ರಾಷ್ಟ್ರ ಆಗಲ್ಲ, ಮುಸಲ್ಮಾನ್ ರಾಷ್ಟ್ರ ಆಗತ್ತೆ. ಮುಸಲ್ಮಾನರು ಓಟಿಗೆ ಆಡಂಥ ನಾಟಕಗಳಲ್ಲಿ ಇದು ಒಂದು ನಾಟಕ. ಅದಕ್ಕೆ ನಾನು ಹೇಳ್ತೀನಿ, ಕೋಟಿ ಕೋಟಿ ಜನ ಹಿಂದೂ ಧರ್ಮದ ರಕ್ಷಣೆಗೆ ಪ್ರಾಣ ಕಳ್ಕೊಂಡಿದ್ದಾರೆ. ಈ ದೇಶದ ಅತಿ ಹೆಚ್ಚು ಹಿಂದೂಗಳು ಹಿಂದೂ ಧರ್ಮದಲ್ಲೇ ನಮಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರಂತ ಕೋಟಿ ಕೋಟಿ ಹಿಂದೂಗಳಿದ್ದಾರೆ. ಇವರು ಒಂದು ಹೇಳಿಕೆ ಕೊಟ್ಟರೆ ಹಿಂದೂ ರಾಷ್ಟ್ರ ಆಗಲ್ಲ ಅಂತ ಹೇಳಿಕೆ ಕೊಟ್ಟರೆ ಯಾರ ಮನಸ್ಸಿಗೂ ನೋವಾಗಲ್ಲ. ಇವನು ಯಾವನೊಬ್ಬ ಒದರ್ತಿದ್ದಾನೆ ಅಂತ ಅಂದ್ಕೊಂಡು ಸುಮ್ಮನೆ ಹೋಗ್ತಾರೆ. ಇವನ ಒಂದೇ ಸರಿ ಸಿದ್ದರಾಮಯ್ಯನ ಸ್ಥಾನಕ್ಕೆ ಹೋಗೋಂಥ ಪ್ರಯತ್ನ ದಯವಿಟ್ಟು ಮಾಡಬೇಡಿ ಏನಂತ ಸಲಹೆ ಕೊಡ್ತೀನಿ, ಮನವಿ ಮಾಡಲ್ಲ. ಇನ್ನು ಉಳಿದಿದ್ದೀನಿ ನಾಳೆ ಬರ